ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಕಿಡಿ. ಜೂನ್ 21ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರೈತರ ಹಕ್ಕುಗಳಿಗಾಗಿ ಬೃಹತ್ ಜಾಥಾ. ಹಾಸನದಲ್ಲಿ ಬಿಡದಿ ಟೌನ್ಶಿಪ್ ಹಗರಣ ಜಮೀನು ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿಲುವು ರೈತ ವಿರೋಧಿಯಾಗಿದ್ದು, ಕೃಷಿ ಭೂಮಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಹಾಗೂ ಸರ್ಕಾರದ ಗಮನ ಸೆಳೆಯಲು ಜೂನ್ 21ರಂದು ಜೆಡಿಎಸ್ ವತಿಯಿಂದ ಬೃಹತ್ ರೈತ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಬಿಡದಿ ಜಮೀನನ್ನು ವಿಚಾರವನ್ನು ಏಕೆ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಇದು ಅನುಪಯುಕ್ತ ಭೂಮಿಯಲ್ಲ, ಇದು ರಾಜ್ಯದ ರೈತರ ಭೂ ಹಕ್ಕುಗಳು, ಕೃಷಿ ಆಧಾರಿತ ಜೀವನ ಹಾಗೂ ಭೂ ಸಂರಕ್ಷಣೆಗೆ ಸಂಬಂಧಿಸಿದ ಮಹತ್ವದ ವಿಷಯವಾಗಿದೆ. ಸರ್ಕಾರ ಯಾವುದೇ ಯೋಜನೆಯನ್ನು ಜಾರಿಗೆ ತರುವ ಮುನ್ನ ರೈತರು ಮತ್ತು ಸ್ಥಳೀಯ ನಿವಾಸಿಗಳ ಅಭಿಪ್ರಾಯವನ್ನು ಗೌರವಿಸಬೇಕು. ಆದರೆ ಈ ಪ್ರಕರಣದಲ್ಲಿ ಜನರ ವಿಶ್ವಾಸ ಗಳಿಸುವ ಬದಲು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಯಾವುದೇ ಮಹತ್ವದ ಭೂ ಸಂಬಂಧಿತ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ಥಳೀಯ ರೈತರು, ಭೂಮಾಲೀಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಬೇಕಿತ್ತು. ಆದರೆ ಜನರ ಅಭಿಪ್ರಾಯವನ್ನು ಪರಿಗಣಿಸದೆ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬಿಡದಿ ಭಾಗದ ಜಮೀನುಗಳನ್ನು ಕೈಗಾರಿಕಾ ಹಾಗೂ ವಾಣಿಜ್ಯ ಉದ್ದೇಶಗಳಿಗೆ ಬಳಸುವ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಣುತ್ತಿಲ್ಲ. ಭೂ ಬಳಕೆ ಬದಲಾವಣೆ, ಭೂಸ್ವಾಧೀನ ಪ್ರಕ್ರಿಯೆ, ಹೂಡಿಕೆದಾರರಿಗೆ ನೀಡಲಾಗುತ್ತಿರುವ ಸೌಲಭ್ಯಗಳು ಹಾಗೂ ರೈತರಿಗೆ ನೀಡಲಾಗುತ್ತಿರುವ ಭರವಸೆಗಳ ಬಗ್ಗೆ ಸರ್ಕಾರ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಬೇಕು. ಇಲ್ಲವಾದರೆ ಸರ್ಕಾರದ ಉದ್ದೇಶದ ಬಗ್ಗೆ ಇನ್ನಷ್ಟು ಅನುಮಾನಗಳು ಮೂಡುವ ಸಾಧ್ಯತೆ ಇದೆ ಎಂದು ಹೇಳಿದರು. ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ರೈತರ ಬದುಕಿನ ಬಗ್ಗೆ ಸಮರ್ಪಕ ಚಿಂತನೆ ನಡೆಯಬೇಕು. ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರ, ಪರ್ಯಾಯ ವ್ಯವಸ್ಥೆ ಹಾಗೂ ದೀರ್ಘಕಾಲಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸ್ಪಷ್ಟ ನೀತಿ ರೂಪಿಸಬೇಕು. ಇಲ್ಲವಾದರೆ ಸಾವಿರಾರು ರೈತ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಗಿಂತ ಖಾಸಗಿ ಕಂಪನಿಗಳು ಮತ್ತು ಹೊರರಾಜ್ಯದ ಹೂಡಿಕೆದಾರರ ಪರವಾಗಿ ಹೆಚ್ಚು ಒಲವು ತೋರುತ್ತಿದೆ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಅನುಮಾನವನ್ನು ನಿವಾರಿಸುವ ಹೊಣೆ ಸರ್ಕಾರದ ಮೇಲಿದೆ. ಭೂ ವ್ಯವಹಾರಗಳ ಕುರಿತು ಎಲ್ಲ ದಾಖಲೆಗಳು ಹಾಗೂ ನಿರ್ಧಾರಗಳನ್ನು ಬಹಿರಂಗಪಡಿಸಿ ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಧ್ವನಿಯನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಹಾಗೂ ಕೃಷಿ ಭೂಮಿಯ ಸಂರಕ್ಷಣೆಗಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೂನ್ 21ರಂದು ಬೆಳಗ್ಗೆ 9 ಗಂಟೆಗೆ ಅಂಜಿಪುರ ಗ್ರಾಮದಿಂದ ರೈತ ಜಾಥಾ ಆರಂಭವಾಗಲಿದೆ. ಈ ಜಾಥಾವು ವಿವಿಧ ಗ್ರಾಮಗಳ ಮೂಲಕ ಸಂಚರಿಸಿ ಹೊಸೂರಿನಲ್ಲಿ ಸಮಾರೋಪಗೊಳ್ಳಲಿದ್ದು, ಸಾವಿರಾರು ರೈತರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಈ ಜಾಥಾ ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ವಿರುದ್ಧದ ರಾಜಕೀಯ ಕಾರ್ಯಕ್ರಮವಲ್ಲ, ಬದಲಾಗಿ ರೈತರ ಹಕ್ಕುಗಳ ರಕ್ಷಣೆ ಮತ್ತು ಕೃಷಿ ಭೂಮಿಯ ಸಂರಕ್ಷಣೆಯ ಪರವಾಗಿ ನಡೆಯುವ ಜನಾಂದೋಲನವಾಗಿದೆ. ರಾಜ್ಯದ ರೈತರು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಿಲ್ಲೆಯ ಅಭಿವೃದ್ಧಿ, ನೀರಾವರಿ ಯೋಜನೆಗಳ ಅನುಷ್ಠಾನ, ರಸ್ತೆ ಮೂಲಸೌಕರ್ಯ, ಕೃಷಿ ಕ್ಷೇತ್ರದ ಬಲವರ್ಧನೆ ಹಾಗೂ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಜನಪ್ರತಿನಿಧಿಗಳು ಜಿಲ್ಲೆಯ ಹಿತಾಸಕ್ತಿಗಾಗಿ ಒಂದಾಗಿ ಕೆಲಸ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಬಿಡದಿ ಜಮೀನು ವಿವಾದದಂತಹ ವಿಷಯಗಳಲ್ಲಿ ಸರ್ಕಾರ ಏಕಪಕ್ಷೀಯವಾಗಿ ನಡೆದುಕೊಳ್ಳದೆ ರೈತರ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ನಿರ್ಧಾರ ಕೈಗೊಳ್ಳಬೇಕು. ರೈತರ ಬದುಕಿಗೆ ಧಕ್ಕೆಯಾಗುವ ಯಾವುದೇ ಕ್ರಮವನ್ನು ಜೆಡಿಎಸ್ ವಿರೋಧಿಸಲಿದೆ ಮತ್ತು ಅಗತ್ಯವಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಇತರರು ಉಪಸ್ಥಿತರಿದ್ದರು. ಜಾಗದಲ್ಲಿ ಅಲ್ಲಿ ಜನಗಳು ಸಹ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಅಂತ ಅನುಪಯುಕ್ತ ಭೂಮಿಯಲ್ಲಿ ನೀವು ಮಾಡಿ ಉಪನಗರ ಮಾಡಿ. ಈಗಾಗಲೇ ಬೆಂಗಳೂರು ನಮ್ಮ ಕೈಲಿಲ್ಲ, ನಿಮ್ಗೆ ಗೊತ್ತಿದೆ. ಹಿಂದೆ ಕೇವಲ ತಮಿಳುನಾಡು ಮತ್ತು ಆಂಧ್ರದವರ ಇದು ಜಾಸ್ತಿ ಅಂತ ಅಂತಿದ್ದು. ಇವತ್ತು ಆಂಧ್ರನೂ ಇಲ್ಲ, ತಮಿಳುನಾಡರು ಇಲ್ಲ, ಎಲ್ಲ ಹೊರ ರಾಜ್ಯದವರು, ಬಿಹಾರಿಗಳು, ಅನೇಕ ಜನ ಬಾಂಗ್ಲಾ ಅಕ್ರಮವಾಸಿಗಳು ಸಹ ಇಲ್ಲಿ ನೆಲೆ ಬೀಡಾಗ್ತಾ ಇದೆ. ಇನ್ನೊಂದು ಸರಿ ಈಗಾಗಲೇ MLAಗಳು ಸಹ ನಾವು ನೋಡ್ತಾ ಇದ್ದೇವೆ. ಎಲ್ಲ ಏನಾದ್ರು ಡಿಲಿಮಿಟೇಷನ್ ಆದರೆ ಹೆಚ್ಚು ಸೀಟು ಬೆಂಗಳೂರಿಗೆ ಹೋಗ್ತವೆ. ಕಾರಣ ಪಾಪ್ಯುಲೇಷನ್. ನಮ್ಮರು ಯಾರು ಅಲ್ಲಿ MLA ಆಗಲ್ಲ. ಹೊರ ರಾಜ್ಯದಿಂದ ಬಂದು ಅಲ್ಲಿ ಠಿಕಾಣೆ ಹೂಡ್ದಂಥವ್ರೆ ನೆಕ್ಸ್ಟ್ MLA ಆಗ್ತಾರೆ. ಅದು ಗಮನದಲ್ಲಿರಲಿ. ಇನ್ನೊಂದು ರಾಮನಗರ ಪಾಪ ಅಲ್ಲಿ ಒಕ್ಕಲಿಗರು ಅಂದ್ರೆ ಕೇವಲ ಜಾತಿ ಅಂತ ಅನ್ಕೊಂಬೇಡ್ರಿ, ಒಕ್ಕಲ್ತನ ಅವಲಂಬಿಸಿರ್ತಕ್ಕಂಥ ನಮ್ಮವರೇ ಆದಂಥ ರೈತರನ್ನ ಒಕ್ಕಲೇಪಿಸಿ ರಿವೇಶ್ ದಂಧೆ ಮಾಡಿ ಹೊರ ರಾಜ್ಯದವರ ಒಂದು ಪ್ರವೇಶಕ್ಕೆ ನೀವು ಅವಕಾಶ ಮಾಡಿಕೊಡ್ತು ಅಂತ ಕಳಕಳಿ ವಿನಂತಿಯನ್ನು ಜಾತ್ಯತೀತ ಜನತಾದಳ ನಮ್ಮ
ಬೇಲೂರು ಘಟಕದ ಪರವಾಗಿ ಮಾಡ್ತೇವೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ, ನಿನ್ನೆ ನಮ್ಮ ಶ್ರೇಯಸ್ ಸಾಹೇಬರು ಮಾನ್ಯ ಸಂಸದರು ದೇವೇಗೌಡರ ನಮ್ಮ ರೇವಣ್ಣವ್ರ ಬಗ್ಗೆ ಲಘುವಾಗಿ ಮಾತಾಡಿ ಬಂದಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಈಗ ಗಮನಿಸಿದೆ ನಾನು. ಶ್ರೇಯಸ್ ಪಟೇಲ್ರೆ, ಬೇಕಾದಷ್ಟು ಕೆಲಸ ಇದೆ ನಿಮಗೆ. ನಿಮ್ಮ ನಾಯಕರು ಹೇಳೋ ರೀತಿಯಲ್ಲಿ ಹೇಳ್ತಾರಲ್ಲ, ಅದು ಬೆಂಗಳೂರಲ್ಲಿ ಏನು ಕುಮಾರಸ್ವಾಮಿ ಸಾಕ್ಷಿಗುಡ್ಡ ಅಂತ. ಸ್ವಾಮಿ, ಹಾಸನ ಜಿಲ್ಲೆಯಲ್ಲಿ 2 ವರ್ಷ ಆತ್ರಿ, ನಿಮ್ಮ ಸಾಕ್ಷಿ ಗುಡ್ಡಗಳು ಏನಿದೆ ಹೇಳ್ರಿ ನೋಡೋಣ. 3 ವರ್ಷ ಆಯಿತು ಎಂ ಪಿ ಆಗಿ 2 ವರ್ಷ ಆಯ್ತು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅಷ್ಟೇ, ಇಲ್ಲಿ ಒಬ್ರು ಮಿನಿಸ್ಟರ್ ಆಗಲಿಲ್ಲ, ಒಬ್ರು ಈ ಒಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿಲ್ಲ. ಕೇವಲ ಹೊರಗಡೆ ಬರೋದು, ಫ್ಲೆಕ್ಸ್ ರಾಜಕಾರಣ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಕಾಂಗ್ರೆಸ್ ಬಂತು, 3 ವರ್ಷ ಆಯ್ತು, ಇಲ್ಲೇ ಒಬ್ರು ಯಾರು ಅವಕಾಶ ಕೊಡಲೇ ಇಲ್ಲ. ಬೇರೆ ಬೇರೆ ಒಂದು ಜನಪ್ರತಿನಿಧಿ ಆಗ್ತಕ್ಕಂಥದ್ದು. ಶ್ರೇಯಸ್ ಪಟೇಲ್ರೆ, ಹೋಗ್ರಿ ಅಲ್ಲಿ ಕೂತ್ಕೊಳ್ರಿ. ನಮ್ಮ ತಾಲೂಕಿನವ್ರೊಬ್ರು ಕಾಂಗ್ರೆಸ್ MLA ಮಿನಿಸ್ಟರ್ ಮಾಡ್ಬೇಕಂತ ಹಠ ಹಿಡೀರಿ. ಕೊನೆಯ ಪಕ್ಷ ನಮ್ಮ ಜಿಲ್ಲೆಗಾರು ಸಹ ಏನಾದ್ರು ಮಾಡಬೇಕು ಅಂತ ಅವರಲ್ಲಿ ಯಾರು ಉಸ್ತುವಾರಿ ಆಗ್ತಾರೆ ಅವರಲ್ಲಿ ಮನೋಭಾವ ಇರೋದು, ಆ ಮೂಲಕನಾದ್ರು ಸಹ ಆಗಲಿ. ಬೇಕಾದಷ್ಟು ಕೆಲಸಗಳಿದ್ದಾವ್ರೆ, ಅದ್ರ ಬಗ್ಗೆ ಗಮನ ಕೊಡ್ತೀರಿ. IIT ತರೋಕ್ಕಾಗಲೇ ಇಲ್ಲ. ಹೌದು, ಕೇಂದ್ರ ಸರ್ಕಾರ ಬರಬೇಕು. ಸನ್ಮಾನ್ಯ ದೇವೇಗೌಡರು ರೇವಣ್ಣರು ಎಲ್ಲ ಹೋಗಿ ಅಲ್ಲಿ ಕೇಂದ್ರ ಸಚಿವರನ್ನ ಪ್ರಧಾನಮಂತ್ರಿಗಳನ್ನ ಏನಾದ್ರು ಮಾತಾಡಿಸಿ ಯಾವ್ದಾದ್ರು ಒಂದು ತಂದರೆ ಆ ಬರುತ್ತೆ ಅಂತ ಗೊತ್ತಾದ ತಕ್ಷಣನೇ ನೀವು ಹೋಗ್ಬಿಟ್ಟು ಅಲ್ಲಿ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಾಗ ಅವ್ರದ್ದೊಂದು ಅರ್ಜಿ ಕೊಡೋದು, ಸೋಷಿಯಲ್ ಮೀಡಿಯಾದಾಗ ಕೇಳೋದು. ಬಿಡ್ರಿ, ಪ್ರಾಮಾಣಿಕವಾದ ಪ್ರಯತ್ನ ಮಾಡಿರಿ. ನಿಮ್ಮದೇ ಸರ್ಕಾರ ಹಾಸನ ಬೇಲೂರು ಚಿಕ್ಕಮಗಳೂರು ರಸ್ತೆ ಯಾವ ಪರಿಸ್ಥಿತಿ ಇದೆ ರೀ? ಅರ್ಧಂಬರ್ಧ ಆಗಿ ಯಾವುದು ಅನಾಹುತ ಇಲ್ಲ, ಭಾಳ ಕಷ್ಟಕರವಾಗಿದೆ. 10 ಅಡಿ ಡಿಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ ರೋಡ್ ಪಕ್ಕನೇ. ಕಾರಣ ಭೂ ಸ್ವಾಧೀನ ಸರ್ಕಾರ, ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಟ್ರೆ ಅದ್ರ ಮೇಲೆ ಒತ್ತಾಯ ಮಾಡಿರಿ. ರೈಲ್ವೆ ಚಿಕ್ಕಮಗಳೂರು ಬೇಲೂರು ಆಗಲಿಲ್ಲ, ಅದ್ರ ಬಗ್ಗೆ ಒತ್ತಾಯ ಮಾಡಿರಿ. ಈಗಿನ ಹೋಗೋದು 3 ತಿಂಗಳಿಗೆ ಒಂದ್ಸರಿ ಪ್ರೆಸ್ ಮಾಡೋದು, ಇನ್ನು ಡಿಸೆಂಬರ್ ಒಳಗೆ ಒಂದು ಗಡುವು ಕೊಡ್ತೇನೆ ಮಾಡಬೇಕು ಅಂತ. ಇಲ್ಲಿ ಬರೀ ಗಡುವು ಕೊಟ್ರೆ ಆಗಲ್ರಿ. ಕೇಂದ್ರಕ್ಕೆ ಹೋಗ್ಬೇಕು, ಅಲ್ಲಿ ಒತ್ತಡ ತರಬೇಕು, ಒಂದಷ್ಟು ಹಣ ಬಿಡುಗಡೆ ಮಾಡಿಸ್ಬೇಕು, ಕೆಲಸ ಆಗ್ತಕ್ಕಂಥ ಜನಪರ ಕೆಲಸ ಮಾಡಿರಿ. ಅದನ್ನು ಬಿಟ್ಬಿಟ್ಟು ದಿಶಾ ಮೀಟಿಂಗ್ ಬೇಕಾದಷ್ಟು ನಿಮ್ಗೆ ಇರುತ್ತೆ. ದಿಶಾ ಮೀಟಿಂಗ್ ಬಿಡ್ತೀರಾ, ಸುಮ್ಮನೆ ಮತ್ತೆ ಅಲ್ಲಿ ಹೋಗಿ DH ಆಫೀಸಲ್ಲಿ ಮೀಟಿಂಗು ಮಾಡಬಾರ್ದು ಅಂತೇನಿಲ್ಲ. ಕಾಲಹರಣ ಮಾಡ್ತಕ್ಕಂಥದ್ದು ಕೆಲಸ ಬೇಡ್ರಿ. ಸುಮ್ಮನೆ ಇವತ್ತೊಂದರು ಚಾಡಿ ಜನಕ್ಕೆ ದೇವೇಗೌಡರನ್ನ ಕುಟುಂಬನ ರೇವಣ್ಣರನ್ನ ಒಂದು ಹೊಗಳಿದ್ರೆ ಲೀಡರ್ ಆಗ್ಬೋದು, ಇಲ್ಲ ಅಂತಂದರೆ ತೆಗಳೂರು ಲೀಡರ್ ಆಗ್ಬೋದು. ಅಭಿವೃದ್ಧಿ ಮೂಲಕ ಲೀಡರ್ ಆಗ್ರಿ. ಅದಕ್ಕೋಸ್ಕರ ಜನ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು. ಹೌದು, ಕೆಲಸ ಆಗದಿರ್ತ ಸಂದರ್ಭದಲ್ಲಿ ರೇವಣ್ಣವರು ಸನ್ಮಾನ್ಯ DC ಅವ್ರನ್ನ ಟೀಕೆ ಮಾಡಿದ್ದಾರೆ. ನಾವಿಲ್ಲ ಅನ್ನಲ್ಲ, ಒಳ್ಳೆ DC ಇದ್ದಾರೆ, ಜನಪರ ಕೆಲಸ ಮಾಡ್ತಿದ್ದಾರೆ. ಆದರೆ ಜನಪ್ರತಿನಿಧಿಯಾಗಿ ಅವ್ರ ಕೆಲಸ ಆಗದಂಥ ಸಂದರ್ಭದಲ್ಲಿ ಟೀಕೆ ಸಹಜ.